ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಮೋಟಿವೇಶನಲ್ ವಿಡಿಯೋ ಬಂದು ದರಿದ್ರ ಹೆಣ್ಣು ಮಕ್ಕಳ ಲಕ್ಷಣಗಳು ಏನಿರ್ತವೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಎಲ್ಲರ ಹತ್ರನೂ ಒಂದೊಂದು ಲಕ್ಷಣ ಬೇರೆ ಬೇರೆನೇ ಇರುತ್ತೆ. ಸೊ ಅದರಲ್ಲಿ ಸ್ವಲ್ಪ ದಾರಿದ್ರ್ಯ ಕಾಡೋದು, ಆಮೇಲೆ ಕಷ್ಟಗಳು ಮೇಲಿಂದ ಮೇಲೆ ಬರ್ತಾನೆ ಇರ್ತವೆ. ಸೊ ಒಂದಿಷ್ಟು ನಾವು ನಿಯಮಗಳನ್ನು ಪಾಲನೆ ಮಾಡಿದರೆ ಒಂದು ನಂಬಿಕೆ ಹೋಗುತ್ತೆ ದರಿದ್ರ ಅನ್ನೋದು ಒಂದು ನಂಬಿಕೆ ಅಷ್ಟೇ. ಸೊ ಎಲ್ಲರ ಮನಸ್ಸಲ್ಲಿ ಅದೊಂದು ಭಾವನೆಯನ್ನ ಮೂಡಿಸ್ಕೊಳ್ಳಿ ಅನ್ನೋದಕ್ಕೆ ಈ ವಿಡಿಯೋನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ಸೊ ನೋಡೋಣ ಬನ್ನಿ, ಏನೇನಿದ್ದ ಇರ್ತವೆ ದರಿದ್ರರ ಅಂದ್ರೆ ಲಕ್ಷಣಗಳು ಯಾವ್ಯಾವ್ದಾವ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಎಲ್ಲರೂ ಹೇಳ್ತಾರೆ ಮನೆಯ ಮಹಾಲಕ್ಷ್ಮಿ ಅಂದ್ರೆ ಹೆಣ್ಣು ಮತ್ತು ಅವಳಿಗೆ ಒಂದು ಶಕ್ತಿ ಇದೆ ಅಂತ ಹೇಳ್ತಾರೆ. ಮೊದಲನೇದಾಗಿ ಬಂದು ದಿನವಿಡೀ ಸ್ನಾನ ಮಾಡದೆ ಹಾಗೆ ಇರುವುದು, ಇದು ಕೂಡ ಒಂದು ದರಿದ್ರ ಲಕ್ಷಣ ಆಗಿದೆ. ಬೆಳಿಗ್ಗೆ ಬೇಗ ಎದ್ದೇಳುವುದರಿಂದ ದರಿದ್ರತನನು ಹೋಗುತ್ತೆ ಮತ್ತೆ ಸೋಮಾರಿತನನು ಹೋಗುತ್ತೆ. ಅಂದ್ರೆ ದರಿದ್ರ ಹೋಗುತ್ತೆ ಅಂತ ಹೇಳಿ ನಾವು ಅನ್ಕೊಂಡಿರ್ತೀವಿ. ಅಂದ್ರೆ ಅದು ಒಂಥರ ಬೆಳಿಗ್ಗೆ ಎದ್ರೆ ಫ್ರೆಶ್ನೆಸ್ ಇರುತ್ತಲ್ವಾ. ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು. ಮತ್ತೆ ನಾವು ಬೆಳಿಗ್ಗೆ ಬೇಗ ಎದ್ರೆ ನಮ್ಗೆ ಸೋಮಾರಿತನ ಬರಲ್ಲ, ಫ್ರೆಶ್ ಆಗಿನೇ ಇರ್ತೀವಿ ನಾವು. ಯಾವ ಒಬ್ಬ ಮಹಿಳೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಮನೆಯ ಅಂಗಳದಲ್ಲಿ ನೀರು ಹೊಡೆದ್ಬಿಟ್ಟು ರಂಗೋಲಿ ಹಾಕುವುದಿಲ್ವೋ ಅವರ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಮತ್ತೆ ದಾರಿದ್ರ್ಯ ಬರುತ್ತದೆ. ಅದು ಹೆಣ್ಣೆ ಆಗಿರ್ಲಿ ಅಥವಾ ಗಂಡೆ ಆಗಿರ್ಲಿ, ಮನೆಯಲ್ಲಿ ಬೇಗ ಎದ್ದರೆ ನಮಗೆ ದಾರಿದ್ರ್ಯ ಹೋಗುತ್ತದೆ ಮತ್ತು ಸೋಮಾರಿತನ ಹೋಗುತ್ತದೆ. ನಾವು ದಿನಪೂರ್ತಿ ಉಲ್ಲಾಸ ಮತ್ತು ಉತ್ಸಾಹದಿಂದ ಇರ್ತೀವಿ. ಮತ್ತೆ ನಮ್ಗೆ ಏನಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಅನ್ಸುತ್ತೆ. ಬೇಗ ಎದ್ರೆ ಇದೆಲ್ಲ ಲಕ್ಷಣಗಳು, ಒಳ್ಳೆಯ ಒಂದು ವೈಬ್ ಅಲ್ಲಿ ಇರ್ತೀವಿ ನಾವು, ಪಾಸಿಟಿವ್ ಅಲ್ಲಿ ಆ ಡೇ ನಾವು ಕಳಿತೀವಿ. ಸೊ ಅದಕ್ಕೋಸ್ಕರ ಬೇಗ ಎದ್ದೇಳ್ಬೇಕು. ಎರಡನೇದಾಗಿ ಬಂದ್ಬಿಟ್ಟು ಸಾಮಾನ್ಯವಾಗಿ ಕೆಲವರು ತಪ್ಪು ಮಾಡ್ತಾರೆ. ಯಾವ ತರ ಅಂತ ಅಂದ್ರೆ, ನನ್ನ ಇದನ್ನೇ ಸರಿ ಇಲ್ಲ, ನಾನೇ ಸರಿ ಇಲ್ಲ ಅಂತ ಹೇಳಿ ಅನ್ಕೋತಾ ಇರ್ತಾರೆ. ಮತ್ತೆ ನನಗೆ ಅದೃಷ್ಟನೇ ಇಲ್ಲ, ನನ್ನ ಅದೃಷ್ಟನೇ ಸರಿ ಇಲ್ಲ ಅಂತ ಹೇಳಿ ಕೆಲವೊಂದಿಷ್ಟು ಜನ ಭಾವಿಸಿರ್ತಾರೆ. ಸೊ ನಾವು ಮೊದಲು ಅದನ್ನ ಅನ್ಕೊಳ್ಳೋದನ್ನ ಬಿಡಬೇಕು. ಕೆಲವು ಹೆಣ್ಮಕ್ಳು ಹೆಂಗೆ ಅಂತಂದ್ರೆ, ಅವರಿಗೆ ಮನೆಯಲ್ಲಿ ಎಷ್ಟೇ ಸಹಕಾರ ಇರುತ್ತೆ, ಎಲ್ಲ ಫೆಸಿಲಿಟಿ ಇರುತ್ತೆ, ಆದ್ರೂ ಕೂಡ ಅವರು ನನ್ನ ಅದೃಷ್ಟನೇ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಅಡ್ಡಾಡ್ತಾ ಇರ್ತಾರೆ. ಸೊ ಆ ಒಂದು ಕೆಲಸನ ಯಾವತ್ತೂ ಕೂಡ ಮಾಡಕ್ ಹೋಗ್ಬೇಡಿ. ನೀವು ಬಡವರಾಗಿ ಹುಟ್ಟಿರಬಹುದು, ಆದರೆ ನೀವು ಜೀವನದಲ್ಲಿ ಏನಾದರೂ ಮಾಡಿ ಸಾಯಿರಿ ಅಂತ ಅಂದ್ರೆ, ಏನಾದ್ರೂ ಬಡತನದಿಂದ ಸಾಯಬೇಡಿ. ಅದು ಹೃದಯದಿಂದ ಶ್ರೀಮಂತರಾಗಿ ಅಥವಾ ಹಣದಿಂದಾನೇ ಶ್ರೀಮಂತರಾಗಿ, ಒಟ್ಟಿನಲ್ಲಿ ಜೀವನದಲ್ಲಿ ನೀವು ಶ್ರೀಮಂತರಾಗಿ ಸಾಯಿರಿ ಅಂತ ಹೇಳಿದ್ದಾರೆ. ಅಂದ್ರೆ ಹುಟ್ಟಿನಿಂದನೂ ಬಡತನವನ್ನೇ ನೋಡ್ಕೊಂಡ್ ಬಂದಿರ್ತೀರ. ಸೊ ಸಾಯುವಾಗ್ನೂ ಅದೇ ತರ ಸಾಯ್ಬೇಡಿ. ಯಾಕಂತಂದ್ರೆ ಏನಾದ್ರೂ ಒಂದು ಸಾಧನೆ ಮಾಡಿದ್ರೇನೆ ಬೆಲೆ ಇರುತ್ತಲ್ವಾ. ಸೊ ಅದಕ್ಕೋಸ್ಕರ ಏನಾದ್ರೂ ಒಂದು ಸಾಧನೆ ಮಾಡಿ. ಮತ್ತೆ ನಮ್ಗೆ ಜೀವನ ಎಷ್ಟೋ ಅವಕಾಶಗಳನ್ನು ನೀಡುತ್ತೆ. ಆ ಅವಕಾಶಗಳನ್ನ ನಾವು ಉಪಯೋಗ ಮಾಡ್ಕೋಬೇಕು. ಮತ್ತೆ ನಾವು ಬೇರೆ ಯಾರ ಮೇಲೂ ಕೂಡ ಡಿಪೆಂಡ್ ಆಗಿರ್ಬಾರ್ದು. ನಾವು ಯಾವಾಗ್ಲೂ ಕೂಡ ಇಂಡಿಪೆಂಡೆಂಟ್ ಆಗಿ ಇರಬೇಕು. ಜಗತ್ತಿನ ಒಂದು ಅತಿ ದೊಡ್ಡ ಅಂತಸ್ತು ಅಂದ್ರೆ ನೆಮ್ಮದಿ. ಅದು ಏನು ಕೊಟ್ಟರು ನಮ್ಗೆ ಸಿಗಲ್ಲ. ಸೊ ಅದನ್ನ ನಾವೇ ಕಂಡುಕೋಬೇಕು. ಆ ನೆಮ್ಮದಿ ಇದ್ರೆ ಎಲ್ಲಾನು ಜೀವನದಲ್ಲಿ ನಾವು ಸಾಧನೆ ಮಾಡಬಹುದು. ಮೂರನೇದಾಗಿ ಬಂದು ಮುರಿದಿರೋ ಒಂದು ಬಾಚಣಿಕೆಯಿಂದ ನಾವು ತಲೆಯನ್ನ ಬಾಚ್ಕೋಬಾರ್ದು. ನೆಕ್ಸ್ಟ್ ಬಂದು ಮನೆಯಲ್ಲಿ ಬಾಂಡೆ ಇರ್ತಾವಲ್ವಾ, ಮುಸುರಿ ಅದ ಪ್ಲೇಟ್ಸ್ ಅದು ಇದೆಲ್ಲ, ಆ ಒಂದು ಶಬ್ದ ಬರಬಾರ್ದು. ನೆಕ್ಸ್ಟ್ ಬಂದ್ಬಿಟ್ಟು ಮನೆಯಲ್ಲಿ ಒಡೆದ ಗಾಜಿನ ಚೂರುಗಳನ್ನ, ಅಂದ್ರೆ ಒಂದು ಕನ್ನಡಿ ಆಗಿರ್ಬೋದು, ಒಡೆದ್ರೆ ಅದನ್ನ ಮನೆಯಲ್ಲಿ ಇಟ್ಕೋಬಾರ್ದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಮಹಿಳೆಯರು ಮನೆಯ ಮುಂದೆ ಮೂತ್ರ ವಿಸರ್ಜನೆಯನ್ನ ಮಾಡೋಕೆ ಹೋಗ್ಬಾರ್ದು. ಆಮೇಲೆ ನೆಕ್ಸ್ಟ್ ಬಂದು ಸಂಭೋಗ ಮಾಡಿದ ದಿನ ಮರುದಿನ ದೇವರ ಕೋಣೆಗೆ ಹಾಗೆ ಹೋಗ್ಬಾರ್ದು ಸ್ನಾನ ಮಾಡದೆ. ಎಲ್ಲನೂ ಕೂಡ ದರಿದ್ರನೇ ಆಗಿರುತ್ತೆ. ಸೊ ಇವ್ಯಾವುದು ಕೂಡ ಮಾಡೋಕೆ ಹೋಗ್ಬಾರ್ದು. ನೆಕ್ಸ್ಟ್ ಬಂದು ಸೂರ್ಯೋದಯ ಆದ್ಮೇಲೂ ಕೂಡ ಇನ್ನು ಮಲಗಿರ್ತಾರೆ, ಅದನ್ನು ಕೂಡ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಕೆಲವೊಬ್ರು ಅನಿವಾರ್ಯ ಪರಿಸ್ಥಿತಿಯಿಂದ
ಏನೋ ಮಲಗಿರ್ತಾರೆ. ಸೊ ಅದೇ ಕಂಟಿನ್ಯೂ ಆಗಬಾರ್ದು. ನೆಕ್ಸ್ಟ್ ಬಂದ್ಬಿಟ್ಟು ಬಾತ್ರೂಮ್ ಬಾಗಿಲನ್ನು ಯಾವಾಗೂ ಕೂಡ ತೆಗೆದು ಬಿಡಬಾರ್ದು. ಮತ್ತೆ ನಾವು ಕತ್ತಲಲ್ಲಿ ಊಟವನ್ನು ಯಾವತ್ತೂ ಕೂಡ ಮಾಡಬಾರ್ದು. ಮತ್ತೆ ಮನೆಯ ಒಂದು ಅಂಗಳದಲ್ಲಿ ಸ್ನಾನವನ್ನು ಮಾಡಬಾರ್ದು. ಹೊಸ್ತಿಲ ಮೇಲೆ ಯಾವತ್ತೂ ಕೂಡ ಕೂತ್ಕೋಬಾರ್ದು. ಮತ್ತು ಮನೆಯಲ್ಲಿ ಯಾವಾಗ್ಲೂ ಕೂಡ ಹಲ್ಲಿನಿಂದ ಉಗುರನ್ನ ಕತ್ತರಿಸಬಾರ್ದು. ಇದರಿಂದ ನಮ್ಗೆ ಆ ತರ ಮಾಡಿದ್ರೆ ನಮ್ಗೆ ದರಿದ್ರ ಉಂಟಾಗುತ್ತದೆ. ಆಮೇಲೆ ಹರಿದ ಬಟ್ಟೆಗಳನ್ನ ಯಾವತ್ತೂ ಕೂಡ ಹಾಕೋಬಾರ್ದು. ನೆಕ್ಸ್ಟ್ ಬಂದು ಮಹಿಳೆಯರು ರೊಟ್ಟಿ ಸುಡುವ ಹಂಚನ್ನ ಉಲ್ಟಾ ಇಡ್ತಾರೆ. ಸೊ ಅದು ಕೂಡ ದರಿದ್ರನೆ ಅಂತ ಹೇಳ್ಬೋದು. ಅದನ್ನು ಕೂಡ ಉಲ್ಟಾ ಇಡಕ್ಕೆ ಹೋಗ್ಬಾರ್ದು. ನೆಕ್ಸ್ಟ್ ಬಂದ್ಬಿಟ್ಟು ಒಡೆದ ಕನ್ನಡಿಯಲ್ಲಿ ಮುಖವನ್ನ ನೋಡ್ಕೋಬಾರ್ದು. ಮತ್ತೆ ಪದೇ ಪದೇ ನಗಬಾರ್ದು. ತಾವೇ ನಗ್ತಾ ಇರ್ತಾರೆ ಕೆಲವೊಬ್ರು, ಆ ತರ ಮಾಡಬಾರ್ದು. ಆಮೇಲೆ ನೆಕ್ಸ್ಟ್ ಬಂದು ದೇವರ ಮನೆಯಲ್ಲಿ ನಾವು ದೀಪವನ್ನ ಹಚ್ಚದೆ ಹಾಗೆ ಇರುವುದು ಕೂಡ ದರಿದ್ರನೆ. ನೆಕ್ಸ್ಟ್ ಬಂದ್ಬಿಟ್ಟು ಕತ್ಲ ಆದ್ರೂ ಕೂಡ ರಾತ್ರಿ ನಾವು ಲೈಟ್ ಅನ್ನ ಆನ್ ಮಾಡದೆ ಇರುವುದು ಕೂಡ ದರಿದ್ರನೆ. ನೆಕ್ಸ್ಟ್ ಬಂದು ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳದೆ ಇರುವುದು, ಮತ್ತೆ ಹಬ್ಬ ಹರಿದಿನಗಳನ್ನು ಆಚರಿಸದೆ ಇರುವುದು ಕೂಡ ದರಿದ್ರನೆ. ನೆಕ್ಸ್ಟ್ ಬಂದು ಮನೆಯಲ್ಲಿ ಯಾವಾಗಲೂ ಕೂಡ ಕೆಟ್ಟ ಪದಗಳನ್ನ ಉಪಯೋಗಿಸುವುದು ಕೂಡ ದರಿದ್ರನೆ. ಆಮೇಲೆ ಮನೆಯ ಮುಂದೆ ಉಲ್ಟಾ ಚಪ್ಪಲಿಗಳನ್ನ ಯಾವತ್ತೂ ಕೂಡ ಬಿಡಬಾರದು. ಮತ್ತೆ ಮನೆಯ ಬಾಗಿಲಿಗೆ ಚಪ್ಪಲಿಗಳನ್ನ ಬಿಡಬಾರದು. ಮತ್ತು ಕಸಬರ್ಗಿ ಅಂತಾರೆ ನಮ್ ಕಡೆ. ಕಸಬರ್ಗಿಯನ್ನ ಕೆಳಗಡೆ ಅದನ್ನ ಕಸ ಹೊಡೆಯುದಿರುತ್ತಲ್ಲ ಮುಂದಿಂದ, ಆ ತರ ಹಿಂಗ್ ಉದ್ದ ಕಸಬರ್ಗಿಯನ್ನ ಇಡಬಾರ್ದು. ಮತ್ತೆ ಬೇರೆದವ್ರಿಗೆ ಕಣ್ಣಿಗೆ ಕಾಣುವ ಹಾಗೆ ಯಾವತ್ತೂ ಕೂಡ ಇಡೋಕೆ ಹೋಗ್ಬಾರ್ದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ರತಿದಿನ ಮಾಂಸಾಹಾರಿ ಆಹಾರವನ್ನ ಯಾವತ್ತೂ ಕೂಡ ತಿನ್ನಬಾರ್ದು. ಪ್ರತಿದಿನ ತಿನ್ನಬಾರ್ದು. ಆಮೇಲೆ ಮನೆಯಲ್ಲಿ ಕಾಲ್ ಮೇಲೆ ಕಾಲ್ ಹಾಕಿ ಕೂತ್ಕೊಂಡು ಅಲ್ಲಾಡ್ಸ್ಕೊಂತ ಆ ತರ ಗರ್ವದಿಂದ ಯಾವತ್ತೂ ಕೂಡ ಕೂತ್ಕೋಬಾರ್ದು. ಮಂಗಳವಾರ ಮತ್ತು ಶುಕ್ರವಾರ ಮನೆಯಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರನ್ನ ಯಾವತ್ತೂ ಕೂಡ ಹಾಕಬಾರ್ದು. ಕಣ್ಣೀರ್ ಹಾಕಿದ್ರೆ ಅದು ದರಿದ್ರ ಅನ್ಸುತ್ತೆ. ಮತ್ತೆ ರಾತ್ರಿ ಹೊತ್ತು ಮೊಸರು ಆಮೇಲೆ ಉಪ್ಪನ್ನ ನಾವು ಹುಳಿ ಪದಾರ್ಥಗಳನ್ನ ಬೇರೆದವ್ರಿಗೆ ಕೊಡಬಾರ್ದು. ಹುಣಸೆ ಹಣ್ಣಾಗಿರ್ಬೋದು, ಉಪ್ಪಾಗಿರ್ಬೋದು ಮತ್ತು ಮೊಸರಾಗಿರ್ಬೋದು, ಬೇರೆದವ್ರಿಗೆ ಇದನ್ನ ನಾವು ಕೊಡಬಾರ್ದು. ನೆಕ್ಸ್ಟ್ ಬಂದು ಮನೆಗೆ ಅತಿಥಿಗಳು ಬಂದ್ರೆ ಅವರಿಗೆ ಬೇಸರದಿಂದ ನಾವು ಏನು ಮಾಡಿ ಕೊಡಬಾರ್ದು. ನಾವು ಅವ್ರು ಬಂದಾಗ ಅವರನ್ನ ಅಪಮಾನ ಮಾಡಬಾರ್ದು. ನೆಕ್ಸ್ಟ್ ಬಂದು ನಾವು ಕೆಲವೊಬ್ರು ಗಳಿಸುವುದಕ್ಕಿಂತ ಹೆಚ್ಚು ಖರ್ಚನ್ನೇ ಮಾಡ್ತಾ ಇರ್ತಾರೆ. ಸೊ ಅದನ್ನ ಮಾಡಬಾರದು. ನೆಕ್ಸ್ಟ್ ಬಂದ್ಬಿಟ್ಟು ಪ್ರತಿದಿನ ಕಾಲ್ ಕೆದ್ರಿ ಜಗಳವನ್ನ ಮಾಡಬಾರದು. ನೆಕ್ಸ್ಟ್ ಬಂದ್ಬಿಟ್ಟು ಮನೆಯ ಹಿರಿಯರಿಗೆ ಏಕವಚನದಲ್ಲಿ ಮಾತನಾಡಬಾರದು. ಮತ್ತೆ ಅವರಿಗೆ ಗೌರವದಿಂದ ಮಾತಾಡ್ಬೇಕು. ನೆಕ್ಸ್ಟ್ ಬಂದು ಗಂಡ ಹೆಂಡತಿ ಸದಾ ಜಗಳ ವಾಡ್ತಾ ಇದ್ದರೆ ದರಿದ್ರ ಬರುತ್ತದೆ. ನೆಕ್ಸ್ಟ್ ಬಂದು ಮನೆ ಹೆಂಗಸರು ಸದಾ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡ್ತಾ ಇರ್ತಾರೆ. ಸೊ ಅದನ್ನ ಮಾಡೋಕೆ ಹೋಗ್ಬಾರ್ದು. ಆಮೇಲೆ ನೆಕ್ಸ್ಟ್ ಬಂದು ಮನೆಯ ಹೆಂಗಸರು ಕೋಪವನ್ನ ಮಾಡ್ಕೋಬಾರ್ದು. ನೆಕ್ಸ್ಟ್ ಬಂದ್ಬಿಟ್ಟು ಮನೆಯ ಗಂಡಸರು ಯಾವತ್ತೂ ಕೂಡ ಕುಡಿತಾ ಮನೆಯ ಹೊರಗಡೆನೆ ಕೂರುವುದು ಮಾಡಬಾರ್ದು. ನೆಕ್ಸ್ಟ್ ಬಂದ್ಬಿಟ್ಟು ಮನೆಯ ಹೆಂಗಸರು ಅವರ ಮಾತುಗಳನ್ನ ಇವರಿಗೆ ಹೇಳೋದು, ಇವರ ಚಾಡಿಯನ್ನ ಅವರಿಗೆ ಹೇಳೋದು, ಆ ತರ ಯಾವತ್ತೂ ಕೂಡ ಮಾಡೋಕೆ ಹೋಗ್ಬಾರ್ದು. ನೆಕ್ಸ್ಟ್ ಬಂದು ಯಾವುದೇ ಒಂದು ದೊಡ್ಡ ಸಮಸ್ಯೆ ಇದ್ದರೂ ಕೂಡ ಅದನ್ನ ಸಮಾಧಾನದಿಂದ ಕೂತು ಬಗೆಹರಿಸ್ಕೊಳ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಯಾವುದೇ ಒಂದು ವಿಷಯ ಆಗಿರಲಿ, ಹೆಣ್ಮಕ್ಳು ಪ್ರತಿಯೊಂದು ಮಾತಿಗೂ ಕೂಡ ಕಣ್ಣೀರ್ ಹಾಕ್ತಾ ಇರ್ತಾರೆ. ಸೊ ಆ ತರ ಮಾಡೋಕೆ ಹೋಗ್ಬಾರ್ದು. ಆ ತರ ಮಾಡಿದ್ರೆ ಮನೆಯಲ್ಲಿ ಲಕ್ಷ್ಮಿ ನೆಲೆಸಲ್ಲ, ಮತ್ತೆ ನೆಗೆಟಿವ್ ಎನರ್ಜಿ ಬರುತ್ತೆ. ಸೊ ನೆಗೆಟಿವ್ ಎನರ್ಜಿ ಬಂದ್ರೆ ಒಂಥರ ಸೋಮಾರಿತನ ಅನ್ನೋದು ನಮ್ಮ ಮನೆಯಲ್ಲಿ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಆ ತರ ಪ್ರತಿಯೊಂದು ಮಾತಿಗೂ ಅಳೋಕೆ ಹೋಗ್ಬಾರ್ದು. ಸೊ ಇವಿಷ್ಟೆಲ್ಲ ದರಿದ್ರ ಹೆಂಗಸರ ಲಕ್ಷಣಗಳು ಇದಾವು. ಸೊ ಅವುಗಳನ್ನ ನೀವು ಮಾಡೋಕೆ ಹೋಗ್ಬೇಡಿ. ಆ ತರ ನೀವು ಮಾಡಿದ್ರೆ ಮನೆಯಲ್ಲಿ ಲಕ್ಷ್ಮಿ ನೆಲೆಸಲ್ಲ, ಅಂದ್ರೆ ಪಾಸಿಟಿವ್ ವೈಬ್ ಇರಲ್ಲ. ಲಕ್ಷ್ಮಿ ನೆಲೆಸಲ್ಲ, ದರಿದ್ರ ಕಾಡುತ್ತೆ, ಅದು ನಮ್ಮ ಮೈಂಡ್ ಸೆಟ್. ಬಟ್ ಏನು ಅಂದ್ರೆ ನಮ್ಮ ಮನೆಯಲ್ಲಿ ಪಾಸಿಟಿವಿಟಿ ಇರಲ್ಲ ಅನ್ನೋದು ಸತ್ಯ. ಇವೆಲ್ಲ ಮಾಡಿದ್ರೆ ಪಾಸಿಟಿವಿಟಿ ಅನ್ನೋದು ಇರಲ್ಲ, ಆಮೇಲೆ ನೆಮ್ಮದಿ ಅನ್ನೋದು ಇರಲ್ಲ, ಮನೆ ಶಾಂತಿಯಿಂದ ಇರಲ್ಲ ಅಲ್ವಾ. ಸೊ ಇಷ್ಟೆಲ್ಲಾನು ನೀವು ಫಾಲೋ ಮಾಡಿ, ಅಂದ್ರೆ ಇವು
ಅವು ದರಿದ್ರ ಲಕ್ಷಣಗಳು ಈ ಥರ ಎಲ್ಲ ಇರ್ತಾವು, ಅವುಗಳನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಸೊ ಮತ್ತೆ ನಾನು ನಿಮಗೆ ಬೇರೆ ಒಂದು ಕಂಟೆಂಟ್ ಜೊತೆಗೆ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ. ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾರೆಲ್ಲ ಮಾಡ್ಕೊಂಡಿಲ್ಲ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನಿಮಗೆ ರೀಚ್ ಆಗುತ್ತೆ. ನೋಟಿಫಿಕೇಶನ್ ಬಂದಮೇಲೆ ನಿಮಗೆ ಒಂದಿಷ್ಟು ಸಮಾಧಾನವಾಗಿರುವಂತಹ ಟಾಪಿಕ್ನ ನಾನು ತಗೊಂಡ್ಬಂದಿರ್ತೇನೆ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಬಹುದು ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಆ ನೋಟಿಫಿಕೇಶನನ್ನು ಆನ್ ಮಾಡ್ಕೊಂಡು ಇಟ್ಕೊಂಡಿರಿ. ಸೊ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಒಂದು ಮುದ್ದಾದ ನಿಮ್ಮ ಒಂದು ಕಮೆಂಟನ್ನು ಯಾವತ್ತೂ ಕೂಡ ಮರೆಯೋಕೆ ಹೋಗಬೇಡಿ. ವಿಡಿಯೋ ನೋಡಿದ್ದೀರಾ ಇಲ್ಲಿ ತನಕ ಬಂದು ಅಂತ ಅಂದರೆ ಅದಕ್ಕೋಸ್ಕರ ಒಂದು ಕಮೆಂಟ್ ಹಾಕಿ ಅಂತ ನಿಮ್ಮ ಹತ್ರ ಕೇಳ್ಕೊತೇನೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಬಾಯ್ ಬಾಯ್.